ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ನಗರ ಸಂಜೆಯ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟು ಪ್ರೇಕ್ಷಕರ ಜೊತೆ ಭೈರಾದೇವಿ ಸಿನಿಮಾ ವೀಕ್ಷಿಸಿದ ನಾಯಕ ನಟ ರಮೇಶ್ ಅರವಿಂದ್ ಮತ್ತು ನಟಿ ರಾಧಿಕಾ ಕುಮಾರಸ್ವಾಮಿ. ನಿಮ್ಮ ಪಪ್ಪ ಫೋನ್ ಮಾಡಿದ್ದಾರೆ, ಮಾತಾಡ್ತೀಯಾ? ಹಲೋ ಪಪ್ಪ. ಹಲೋ ಬಂಗಾರು, ಏನ್ ಮಾಡ್ತಿದ್ಯಾ? ಏನು ಇಲ್ಲ ಪಪ್ಪ. ಯಾಕೆ ಮೊದಲು ಕಾಣಕ್ಕ ನೀರು? ಪಪ್ಪ, ನನ್ನಿಂದ ಯಾವಾಗ ಕರ್ಕೊಂಡು ಹೋಗ್ತೀಯ ಪಪ್ಪ? ಆದಷ್ಟು ಬೇಗ ಕರ್ಕೊಂಡ್ ಬರ್ತೀನಿ ರಾಜ. ನೀ ನನ್ ಬಂಗಾರ ಅಲ್ವಾ? ನೀನ್ ಅಳ್ತಾ ಕೂತ್ರೆ ಪಪ್ಪನು ಅಳ್ಬೇಕು ಅನ್ಸುತ್ತಲ್ವಾ ನೋಡಿದ್ರೆ. ಸ್ಟಾಪ್ ಕ್ರೈಂಗ್. ಮಂಡ್ಯದ ಜನತೆ ಬಹಳ ಒಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಸಿನಿಮಾ ಹಾಗೆ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಆ ತರ ಅಲ್ಲ, ಈ ಸಿನಿಮಾದಲ್ಲಿ 3 ತರ ಪಾತ್ರ ಇದೆ ನಂದು. ಒಂದು ಕಾಳಿಯಾಗಿ ನೋಡ್ಬೋದು, ಒಂದು ಅಗೋರಿಯಾಗಿ ನೋಡ್ಬೋದು, ಇನ್ನೊಂದು ಪಾತ್ರ ಕೂಡ ಇದೆ. ಆಫ್ಟರ್ ಇಂಟರ್ವಲ್ ಬರುತ್ತೆ, ಅದು ನೀವು ಸಿನಿಮಾ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಅಭಿಮಾನಿಗಳು ಸಿನಿಮಾ ಏನು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂದ್ರೆ ಕುಟುಂಬ ಸಮೇತ ನೋಡುವಂತ ಯಾವುದೇ ಒಂದು ಮುಜುಗರ ಇಲ್ದಿರ ಪ್ರತಿಯೊಬ್ಬರೂ ಸಿನಿಮಾ ನೋಡ್ಬೋದು. ಒಂದು ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆ ಸಿನಿಮಾ ಆ ಥರದ್ದು ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಯಾಕಂದ್ರೆ ನೀವು ಸಿನಿಮಾ ನೋಡಿದ್ರೆ ಮಾತ್ರ ನಮಗೆ ಮತ್ತೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ನಮ್ಮಲ್ಲಿ ಒಂದು ಆಸೆ ಹುಟ್ಟೋದು. ಮಂಡ್ಯ ನನಗೆ ಯಾವಾಗಲೂ ಮಂಡ್ಯ. ನಾವು ಬಹಳಷ್ಟು ಸಿನಿಮಾಗಳು ನಾವಿಲ್ಲಿ ಶೂಟ್ ಮಾಡಿದೀವಿ. ಈ ತವರಿಗೆ ಬಾ ತಂಗಿ, ನಿನಗಾಗಿ, ಅಣ್ಣ ತಂಗಿ, ಈ ತರ ಒಳ್ಳೊಳ್ಳೆ ಸಿನಿಮಾ. ಹೌದು, ಒಳ್ಳೊಳ್ಳೆ ಸಿನಿಮಾಗಳನ್ನ ಅಂದ್ರೆ ನನ್ನ ಇಲ್ಲಿ ಜನ ಅಷ್ಟು ಪ್ರೀತಿ ತೋರಿಸಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಸೊ ಇನ್ ಮುಂದೆನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಬಹಳನೇ ಒಂದು ದೊಡ್ಡ ಕನಸಿದೆ. ಸೊ ಈ ಸಿನಿಮಾ ನೋಡಿ ನಮ್ಗೆ ಪ್ರೋತ್ಸಾಹ ಕೊಟ್ರೆ ಖಂಡಿತವಾಗ್ಲೂ ಇನ್ ಮುಂದೆನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ. ಥ್ಯಾಂಕ್ ಯು ಅಂತ ನಾವು ಹೇಳ್ತಾ ಇದ್ವಿ. ಧೈರ್ಯ ಅಂದ್ರೆ ಮಂಡ್ಯ. ಸೊ ಇವತ್ತು ಮಂಡ್ಯದಲ್ಲಿ ಭೈರಾದೇವಿ ನಾನು ರಾಧಿಕಾ ಅವರು ಈ ಥಿಯೇಟರ್ಗೆ ವಿಸಿಟ್ ಕೊಟ್ವಿ. ಅಂದ್ರೆ ಜನ ಪ್ರತಿಕ್ರಿಯಿಸ್ತಿರೋ ರೀತಿನೇ ಬಹಳ ಖುಷಿ ಆಗುತ್ತೆ. ಅಂದ್ರೆ ಅದು ಅಂದ್ರೆ ಆ ಪ್ರೀತಿ ನಾವು ಕಲಾವಿದರು ಬಂದಾಗ ಇಲ್ಲಿ ತೋರಿಸಿದ್ವಿ. ಮಗ ಆ ಪರದೆ ಮೇಲೆ ನಾನ್ ಬಂದಾಗ್ಲೂ ಸರಿ, ರಾಧಿಕಾ ಅವರು ಬಂದಾಗ್ಲೂ ಸರಿ, ರಘು ಬಂದಾಗ್ಲೂ ಸರಿ, ರವಿ ಅವರು ಬಂದಾಗ್ಲೂ ಸರಿ, ಅವರು ತೋರಿಸುವಂತ ಪ್ರೀತಿ ಇದೆಯಲ್ಲ, ಅದು ಬಹಳ ಖುಷಿ ಆಗುತ್ತೆ. ಮಂಡ್ಯ ನಾವು 20 ವರ್ಷದಿಂದನೇ ಇಲ್ಲಿ ಬಂದಾಗ ಒಂದು ಮಾತು ಹೇಳಿದ್ದೆ, ಅದು ನೆನಪಾಗುತ್ತೆ ನನಗೆ. ನಮ್ಗೆ 2 ಕೈಗಳು, ಒಂದು ಬೆಂಗಳೂರು, ಒಂದು ಮೈಸೂರು. ನೀವು ಅನ್ಕೊಂಡ್ರೆ ಹೃದಯದಲ್ಲಿ ಮಂಡ್ಯದಲ್ಲಿ ಅಂತ. ಹಾಗಾಗಿ ಹೃದಯವಂತರ ಜಾಗ ಅದು. ಇಂಥ ಚಿತ್ರಮಂದಿರಗಳಲ್ಲಿ ಮಂಡ್ಯ ಜನ ನೋಡಕ್ಕೆ ಖುಷಿ. ಭೈರಾದೇವಿ ಚಿತ್ರ ಇಷ್ಟು ಒಳ್ಳೆ ರೀತಿ ನೀವೆಲ್ಲ ಸ್ವೀಕರಿಸೋದು ಬಹಳ ಖುಷಿ ಆಗುತ್ತೆ. ಇನ್ನು ನಿಮ್ ಫ್ರೆಂಡ್ಸ್ ಗೆಲ್ಲ ನೋಡ್ಬಿಟ್ಟು ಹೇಗಿದೆ ಹೇಳಿ. ಹೌದು, 20 ವರ್ಷ ಆಯ್ತು ನಾನು ಹಾರರ್ ಮೂವಿ ಮಾಡಿ. ಪರ್ಟಿಕ್ಯುಲರ್ಲಿ ಭೈರಾದೇವಿ ಚಿತ್ರದ ಮೊದಲನೇ ಒಂದು 20 ನಿಮಿಷ ನಡೆಯುವಂತಹ ವಿಷಯಗಳು ಇವರು ಮಂಡ್ಯದ ಜನ ಪ್ರತಿಕ್ರಿಯೆ ಕೊಡ್ತಿರುವಂತ ರೀತಿ ನೋಡಿದಾಗ ನಮ್ಮ ಡೈರೆಕ್ಟರ್ ಏನ್ ಅನ್ಕೊಂಡ್ರೋ ಅದು ಸಾರ್ಥಕ ಆಗಿದೆ ಅನ್ಸುತ್ತೆ. ಕಡಿಮೆ ಅಂದ್ರೆ ನಾನು ಒಂದು ಕಾಲದಲ್ಲಿ 9 ಚಿತ್ರಗಳೆಲ್ಲ ಮಾಡಿದ್ದುಂಟು ಒಂದು ವರ್ಷದಲ್ಲಿ. ನಾನು ಡೈರೆಕ್ಟರ್ ಆದ್ಮೇಲೆ ಕಮ್ಮಿ ಆಯ್ತು. ಡೈರೆಕ್ಷನ್ ಹೋದಾಗ ಒಂದು ವರ್ಷಕ್ಕೆ 1-2 ಫಿಲ್ಮ್ ಮಾಡೋದೇ ಕಷ್ಟ ಆಗ್ತಿತ್ತು. ಈ ವರ್ಷ ಬರೀ ನಟನಾಗೇ ಇದ್ದೀನಿ. ಒಪ್ಕೊಂಡಿರುವಂತ 4 ಫಿಲ್ಮು ನಟನೆಯ ಫಿಲ್ಮ್ಗಳೇ. ಹಾಗಾಗಿ ಈ ವರ್ಷ ಥ್ಯಾಂಕ್ ಯು.